ಓಂ ಶಾಂತಿ. ದಿನಾಂಕ 10/9/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಮಾಯೆಯನ್ನು ವಶ ಮಾಡಿಕೊಳ್ಳುವ ಮಂತ್ರ ಮನ್ಮನಾಭವ ಆಗಿದೆ. ಇದೇ ಮಂತ್ರದಲ್ಲಿ ಎಲ್ಲ ವಿಶೇಷತೆಗಳು ಸಮಾವೇಶ ಆಗಿದೆ. ಇದೇ ಮಂತ್ರ ನಿಮ್ಮನ್ನು ಪವಿತ್ರ ಮಾಡಿಬಿಡುತ್ತದೆ. ಮಾಯೆಯನ್ನು ವಶ ಮಾಡಿಕೊಳ್ಳುವ ಮಂತ್ರ ಮನ್ಮನಾಭವ ಆಗಿದೆ. ಇದೇ ಮಂತ್ರದಲ್ಲಿ ಎಲ್ಲ ವಿಶೇಷತೆಗಳು ಸಮಾವೇಶ ಆಗಿದೆ. ಇದೇ ಮಂತ್ರ ನಿಮ್ಮನ್ನು ಪವಿತ್ರ ಮಾಡಿಬಿಡುತ್ತದೆ. ಪ್ರಶ್ನೆ: ಆತ್ಮನ ಸುರಕ್ಷತೆಯ ನಂಬರ್ 1 ಸಾಧನ ಯಾವುದು ಮತ್ತು ಹೇಗೆ? ಆತ್ಮನ ಸುರಕ್ಷತೆಯ ನಂಬರ್ 1 ಸಾಧನ ಯಾವುದು ಮತ್ತು ಹೇಗೆ? ಉತ್ತರ: ನೆನಪಿನ ಯಾತ್ರೆ ಸುರಕ್ಷತೆಯ ನಂಬರ್ 1 ಸಾಧನ ಆಗಿದೆ. ಏಕೆಂದರೆ ಈ ನೆನಪಿನಿಂದಲೇ ನಿಮ್ಮ ನಡವಳಿಕೆ ಸುಧಾರಣೆ ಆಗುತ್ತದೆ. ನೀವು ಮಾಯೆಯ ಮೇಲೆ ಜಯಗಳಿಸುತ್ತೀರಿ. ನೆನಪಿನಿಂದ ಪತಿತ ಕರ್ಮೇಂದ್ರಿಯಗಳು ಶಾಂತವಾಗುತ್ತವೆ. ನೆನಪಿನಿಂದಲೇ ಬಲ ಬರುತ್ತದೆ. ಜ್ಞಾನ ಎಂಬ ಖಡ್ಗದಲ್ಲಿ ನೆನಪಿನ ಅರಿತ ಬೇಕು. ನೆನಪಿನಿಂದಲೇ ಮಧುರಸತು ಪ್ರಧಾನರಾಗುತ್ತೀರಿ. ಯಾರನ್ನೂ ಬೇಸರಪಡಿಸಬಾರದು. ಆದ್ದರಿಂದ ನೆನಪಿನ ಯಾತ್ರೆಯಲ್ಲಿ ನಿಶ್ಶಕ್ತರಾಗಬಾರದು. ನಾನು ಎಷ್ಟರ ಮಟ್ಟಿಗೆ ನೆನಪಿನಲ್ಲಿರುತ್ತೇನೆ ಎಂದು ತನ್ನೊಳಗೆ ತಾನು ಕೇಳಿಕೊಳ್ಳಬೇಕು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ಪ್ರತಿನಿತ್ಯ ಎಚ್ಚರಿಕೆಯನ್ನು ಖಂಡಿತ ಕೊಡಬೇಕಾಗುತ್ತದೆ. ಯಾವ ಎಚ್ಚರಿಕೆ? ಸೇಫ್ಟಿ ಫಸ್ಟ್. ಸೇಫ್ಟಿ ಅಂದರೆ ಏನು? ನೆನಪಿನ ಯಾತ್ರೆಯಿಂದ ನೀವು ಬಹಳ ಸೇಫ್ ಆಗಿರುತ್ತೀರಿ. ಮಕ್ಕಳಿಗಾಗಿ ಇದು ಮೂಲ ವಿಚಾರಣೆ ಆಗಿದೆ. ತಂದೆ ತಿಳಿಸಿದ್ದಾರೆ, ನೀವು ಮಕ್ಕಳು ಎಷ್ಟು ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗಿರುತ್ತೀರಿ ಅಷ್ಟು ಖುಷಿಯೂ ಇರುತ್ತದೆ ಹಾಗೂ ನಡವಳಿಕೆ ಸಹ ಸರಿಯಾಗಿ ಇರುತ್ತದೆ. ಏಕೆಂದರೆ ಪಾವನರು ಸಹ ಆಗಬೇಕು. ನಡವಳಿಕೆಯನ್ನು ಸಹ ಸುಧಾರಣೆ ಮಾಡಿಕೊಳ್ಳಬೇಕು. ನನ್ನ ನಡವಳಿಕೆ ಯಾರಿಗೂ ದುಃಖ ನೀಡುವ ರೀತಿಯಂತೂ ಇಲ್ಲವೇ ಎಂದು ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು. ನನಗೆ ಯಾವುದೇ ದೇಹಾಭಿಮಾನ ಅಂತೂ ಬರುವುದಿಲ್ಲವೇ? ಚೆನ್ನಾಗಿ ಇದನ್ನು ತನ್ನಲ್ಲಿ ಪರಿಶೀಲನೆ ಮಾಡಿ ಇಟ್ಟುಕೊಳ್ಳಬೇಕು. ತಂದೆ ಕುಳಿತು ಮಕ್ಕಳಿಗೆ ಓದಿಸುತ್ತಾರೆ. ನೀವು ಮಕ್ಕಳು ಓದುತ್ತೀರಿ, ನಂತರ ಓದಿಸುತ್ತೀರಿ. ಪಾರಲೌಕಿಕ ತಂದೆ ಕೇವಲ ಓದಿಸುತ್ತಾರೆ. ಉಳಿದವರಂತೂ ಎಲ್ಲರೂ ದೇಹಧಾರಿಯಾಗಿದ್ದಾರೆ. ಇದರಲ್ಲಿ ಪೂರ್ಣ ಜಗತ್ತು ಬಂದುಬಿಡುತ್ತದೆ. ಒಬ್ಬ ತಂದೆನೇ ವಿದೇಹಿಯಾಗಿದ್ದಾರೆ. ಅವರು ನೀವು ಮಕ್ಕಳಿಗೆ ನೀವು ಸಹ ವಿದೇಹಿ ಆಗಬೇಕೆಂದು ಹೇಳುತ್ತಾರೆ. ನಾನು ನಿಮ್ಮನ್ನು ವಿದೇಹಿಯನ್ನಾಗಿ ಮಾಡಲು ಬಂದಿದ್ದೇನೆ. ಪವಿತ್ರ ಆಗಿನೇ ಅಲ್ಲಿಗೆ ಹೋಗುತ್ತೇವೆ. ಕೊಳಕರನ್ನಂತೂ ಜೊತೆಯಲ್ಲಿ ಕರೆದೊಯ್ಯುವುದಿಲ್ಲ. ಆದ್ದರಿಂದ ಮೊಟ್ಟ ಮೊದಲು ಈ ಮಂತ್ರವನ್ನೇ ಕೊಡುತ್ತಾರೆ. ಮಾಯೆಯನ್ನು ವಶ ಮಾಡಿಕೊಳ್ಳುವ ಮಂತ್ರ ಇದಾಗಿದೆ. ಪವಿತ್ರ ಆಗುವ ಮಂತ್ರ ಇದಾಗಿದೆ. ಈ ಮಂತ್ರದಲ್ಲಿ ಎಲ್ಲ ವಿಶೇಷತೆಗಳು ತುಂಬಿದೆ. ಇದರಿಂದಲೇ ಪವಿತ್ರ ಆಗಬೇಕು. ಮನುಷ್ಯರಿಂದ ದೇವತೆ ಆಗಬೇಕು. ಖಂಡಿತ ನಾವೇ ದೇವತೆ ಆಗಿದ್ದೆವು. ಆದ್ದರಿಂದ ತಂದೆ ಹೇಳುತ್ತಾರೆ, ತನ್ನ ಸೇಫ್ಟಿಯನ್ನು ಬಯಸುತ್ತೀರಿ, ಬಲಶಾಲಿ ಮಹಾವೀರ ಆಗಬೇಕೆಂದು ಬಯಸಿದ್ದೇ ಆದರೆ ಈ ಪುರುಷಾರ್ಥ ಮಾಡಿ. ತಂದೆಯಂತೂ ಶಿಕ್ಷಣ ಕೊಡುತ್ತಿರುತ್ತಾರೆ. ಭಲೆ ಡ್ರಾಮಾ ಎಂದು ಸಹ ಹೇಳುತ್ತಿರುತ್ತಾರೆ. ಡ್ರಾಮಾನುಸಾರವಾಗಿ ಸಂಪೂರ್ಣ ಸರಿಯಾಗಿಯೇ ನಡೆಯುತ್ತಲೇ ಇರುತ್ತದೆ. ನಂತರ ಮುಂದಕ್ಕಾಗಿಯೂ ತಿಳಿಸುತ್ತಲೇ ಇರುತ್ತಾರೆ. ನೆನಪಿನ ಯಾತ್ರೆಯಲ್ಲಿ ನಿಶ್ಶಕ್ತರಾಗಬಾರದು. ಹೊರಗೆ ಇರುವಂತಹ ಬಂಧನದ ಗೋಪಿಕೆಯರು ಎಷ್ಟು ನೆನಪು ಮಾಡುತ್ತಾರೆ ಅಷ್ಟು ಎದುರಿನಲ್ಲಿರುವಂಥವರು ನೆನಪು ಮಾಡುವುದಿಲ್ಲ. ಏಕೆಂದರೆ ಶಿವಬಾಬರವರೊಂದಿಗೆ ಮಿಲನ ಮಾಡಬೇಕು ಎಂದು ಅವರಿಗೆ ತವಕ ಇರುತ್ತದೆ. ಯಾರು ಮಿಲನ ಮಾಡಿ ಹೋಗುತ್ತಾರೆ ಅವರದ್ದು ಒಂದು ರೀತಿ ಹೊಟ್ಟೆ ತುಂಬಿದಂತಿರುತ್ತದೆ. ಯಾರು ಬಹಳ ನೆನಪು ಮಾಡುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿದೆ.
ಒಳ್ಳೊಳ್ಳೆಯವರು, ದೊಡ್ಡ ದೊಡ್ಡ ಸೇವಾ ಕೇಂದ್ರವನ್ನು ಸಂಪಾಲನೆ ಮಾಡುವಂತಹ ಮುಖ್ಯಸ್ಥರು ಸಹ ನೆನಪಿನ ಯಾತ್ರೆಯಲ್ಲಿ ನಿಶ್ಶಕ್ತರಾಗಿದ್ದಾರೆ ಎಂದು ಕಾಣಬರುತ್ತದೆ. ನೆನಪಿನ ಹರಿತ ಬಹಳ ಚೆನ್ನಾಗಿರಬೇಕು. ಜ್ಞಾನದ ಖಡ್ಗದಲ್ಲಿ ನೆನಪಿನ ಹರಿತ ಇಲ್ಲದೇ ಇರುವ ಕಾರಣ ಯಾರಿಗೂ ಬಾಣವೇ ನಾಟುವುದಿಲ್ಲ, ಪೂರ್ಣ ಸಾಯುವುದಿಲ್ಲ. ಜ್ಞಾನ ಬಾಣ ಹೊಡೆದು ತಂದೆಯ ಮಕ್ಕಳನ್ನಾಗಿ ಮಾಡಿಸಬೇಕು ಅಥವಾ ಮರುಜೀವ ಮಾಡಬೇಕೆಂದು ಮಕ್ಕಳು ಪ್ರಯತ್ನ ಮಾಡುತ್ತಾರೆ, ಆದರೆ ಸಾಯುವುದಿಲ್ಲ. ಅಂದ ಮೇಲೆ ಖಂಡಿತ ಜ್ಞಾನ ಖಡ್ಗದಲ್ಲಿ ತೊಂದರೆ ಇದೆ. ಬಾಬಾ ಬಲೆ ತಿಳಿದಿದ್ದಾರೆ. ಡ್ರಾಮಾ ಸಂಪೂರ್ಣ ಸರಿಯಾಗಿ ನಡೆಯುತ್ತಿದೆ, ಆದರೆ ಮುಂದಕ್ಕಾಗಿ ಅಂತೂ ತಿಳಿಸುತ್ತಿರುತ್ತಾರೆ ತಾನೇ. ನಾನು ಎಷ್ಟರ ಮಟ್ಟಿಗೆ ನೆನಪು ಮಾಡುತ್ತೇನೆ ಎಂದು ಪ್ರತಿಯೊಬ್ಬರೂ ತನ್ನ ಅಂತರಾಳದಲ್ಲಿ ಕೇಳಿಕೊಳ್ಳಿ. ನೆನಪಿನಿಂದಲೇ ಬಲ ಬರುತ್ತದೆ. ಆದ್ದರಿಂದ ಜ್ಞಾನ ಖಡ್ಗದಲ್ಲಿ ಹರಿತಬೇಕು ಎನ್ನುತ್ತಾರೆ. ಜ್ಞಾನವನ್ನಂತೂ ಬಹಳ ಸಹಜ ರೀತಿಯಿಂದ ತಿಳಿಸಲು ಸಾಧ್ಯವಿದೆ. ಎಷ್ಟೆಷ್ಟು ನೆನಪಿನಲ್ಲಿರುತ್ತೀರಿ ಅಷ್ಟು ಬಹಳ ಮಧುರರಾಗುತ್ತಾ ಹೋಗುತ್ತೀರಿ. ನೀವು ಸತೋಪ್ರಧಾನರಾಗಿದ್ದಾಗ ಬಹಳ ಮಧುರರಾಗಿದ್ದೀರಿ. ಈಗ ಪುನಃ ಸತೋಪ್ರಧಾನರಾಗಬೇಕು. ನಿಮ್ಮ ಸ್ವಭಾವ ಸಹ ಬಹಳ ಮಧುರವಾಗಿರಬೇಕು. ಎಂದಿಗೂ ಬೇಸರ ಆಗಬಾರದು. ಯಾರಾದರೂ ಬೇಸರ ಪಟ್ಟುಕೊಳ್ಳುವಂತಹ ವಾತಾವರಣ ಇರದಿರಲಿ. ಆ ರೀತಿ ಪ್ರಯತ್ನ ಪಡಬೇಕು. ಏಕೆಂದರೆ ಈ ಈಶ್ವರೀಯ ಕಾಲೇಜು ಸ್ಥಾಪನೆ ಮಾಡುವ ಸರ್ವಿಸ್ ಬಹಳ ಶ್ರೇಷ್ಠವಾಗಿದೆ. ವಿಶ್ವವಿದ್ಯಾಲಯವನ್ನಂತೂ ಭಾರತದಲ್ಲಿ ಬಹಳ ಗಾಯನ ಮಾಡಲಾಗುತ್ತದೆ. ವಾಸ್ತವದಲ್ಲಿ ಅದು ಅಲ್ಲ. ವಿಶ್ವವಿದ್ಯಾಲಯ ಅಂತೂ ಒಂದೇ ಇರುತ್ತದೆ. ತಂದೆ ಬಂದು ಎಲ್ಲರಿಗೂ ಮುಕ್ತಿ, ಜೀವನ್ಮುಕ್ತಿಯನ್ನು ಕೊಡುತ್ತಾರೆ. ಇಡೀ ಜಗತ್ತಿನ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಎಲ್ಲರೂ ಸಮಾಪ್ತಿಯಾಗುವವರಿದ್ದಾರೆ ಎಂದು ತಂದೆಗೆ ತಿಳಿದಿದೆ. ತಂದೆಯನ್ನು ಕೂಗುವುದೇ ಏತಕ್ಕಾಗಿ ಎಂದರೆ ಕೊಳಕು ಜಗತ್ತಿನ ಸಮಾಪ್ತಿ ಹಾಗೂ ಹೊಸ ಜಗತ್ತಿನ ಸ್ಥಾಪನೆ ಮಾಡಿ ಎಂದು. ಮಕ್ಕಳು ಸಹ ತಿಳಿಯುತ್ತಾರೆ ನಿಜವಾಗಿಯೂ ತಂದೆ ಬಂದಿದ್ದಾರೆ ಎಂದು. ಈಗ ಮಾಯೆಯ ಆಡಂಬರ ಎಷ್ಟೊಂದು ಇದೆ. ಫಾಲ್ ಆಫ್ ಪಾಂಪಿಯಾ ಎಂಬ ಆಟವನ್ನು ಸಹ ತೋರಿಸುತ್ತಾರೆ. ದೊಡ್ಡ ದೊಡ್ಡ ಕಟ್ಟಡ ಇತ್ಯಾದಿ ಮಾಡಲಾಗುತ್ತಿದೆ. ಇದು ಆಡಂಬರ ಆಗಿದೆ. ಸತ್ಯುಗದಲ್ಲಿ ಇಷ್ಟೊಂದು ಕಟ್ಟಡ ಇತ್ಯಾದಿಯ ಮನೆಯನ್ನು ಮಾಡುವುದಿಲ್ಲ. ಇಲ್ಲಿ ಮಾಡುತ್ತಾರೆ, ಏಕೆಂದರೆ ವಾಸಿಸುವುದಕ್ಕಾಗಿ ಜಮೀನು ಕಡಿಮೆ ಇದೆ. ವಿನಾಶ ಆದಾಗ ಎಲ್ಲ ದೊಡ್ಡ ದೊಡ್ಡ ಕಟ್ಟಡ ಸಹ ಬಿದ್ದು ಬಿಡುತ್ತದೆ. ಮೊದಲು ಇಷ್ಟೊಂದು ದೊಡ್ಡ ದೊಡ್ಡ ಕಟ್ಟಡ ಮಾಡುತ್ತಿರಲಿಲ್ಲ. ಬಾಂಬ್ಸನ್ನು ಎಸೆದಾಗ ಇಸ್ಪೀಟಿನ ಎಲೆಗಳು ಬಿದ್ದಂತೆ ಕಟ್ಟಡಗಳು ಬೀಳುತ್ತವೆ. ಇದರ ಅರ್ಥ ಕಟ್ಟಡಗಳಲ್ಲಿ ಇರುವವರೇ ಸಾಯುತ್ತಾರೆ, ಬಾಕಿ ಬೇರೆಯವರು ಉಳಿದುಕೊಳ್ಳುತ್ತಾರೆ ಎಂದಲ್ಲ. ಯಾರು ಎಲ್ಲೇ ಇರಲಿ, ಸಮುದ್ರದಲ್ಲಿರಲಿ, ಪೃಥ್ವಿಯಲ್ಲಿ ಇರಲಿ, ಆಕಾಶದಲ್ಲಿರಲಿ, ಪರ್ವತಗಳಲ್ಲಿರಲಿ, ಹಾರುತ್ತಿರಲಿ, ಎಲ್ಲರೂ ಸಮಾಪ್ತಿಯಾಗುತ್ತಾರೆ. ಇದು ಹಳೆಯ ಜಗತ್ತಲ್ಲವೇ? ಯಾವುದೆಲ್ಲ 84 ಲಕ್ಷ ಯೋನಿಗಳಿವೆ ಇವೆಲ್ಲ ಸಮಾಪ್ತಿಯಾಗಬೇಕು. ಅಲ್ಲಿ ಹೊಸ ಜಗತ್ತಿನಲ್ಲಿ ಇದ್ಯಾವುದೂ ಇರುವುದಿಲ್ಲ. ಇಷ್ಟೊಂದು ಮನುಷ್ಯರೂ ಇರುವುದಿಲ್ಲ. ಸೊಳ್ಳೆ, ಜೀವಜಂತು ಇತ್ಯಾದಿಯೂ ಇರುವುದಿಲ್ಲ. ಇಲ್ಲಂತೂ ಸಾಕಷ್ಟು ಮಂದಿ ಇದ್ದಾರೆ. ಈಗ ನೀವು ಮಕ್ಕಳು ಸಹ ದೇವತೆ ಆಗುತ್ತೀರಿ. ಅಂದ ಮೇಲೆ ಅಲ್ಲಿ ಪ್ರತಿಯೊಂದು ವಸ್ತು ಸತೋಪ್ರಧಾನವಾಗಿ ಇರುತ್ತದೆ. ಇಲ್ಲಿಯೂ ಸಹ ದೊಡ್ಡ ವ್ಯಕ್ತಿಗಳ ಮನೆಗೆ ಹೋಗುತ್ತಾರೆಂದರೆ ಬಹಳ ಸ್ವಚ್ಛತೆ ಇತ್ಯಾದಿ ಇರುತ್ತದೆ. ನೀವಂತೂ ಎಲ್ಲರಿಗಿಂತಲೂ ಹೆಚ್ಚು ಉತ್ತಮ ದೇವತೆ ಆಗುತ್ತೀರಿ. ದೊಡ್ಡ ವ್ಯಕ್ತಿ ಎಂದೇನೂ ಹೇಳುವುದಿಲ್ಲ. ನೀವು ಬಹಳ ಶ್ರೇಷ್ಠ ದೇವತೆ ಆಗುತ್ತೀರಿ. ಇದೇನು ಹೊಸ ವಿಚಾರ ಅಲ್ಲ. ಕ್ರಮಾನುಸಾರವಾಗಿ 5000 ವರ್ಷದ ಮೊದಲು ಸಹ ನೀವು ಆಗಿದ್ದೀರಿ. ಅಲ್ಲಿ ಇಷ್ಟೆಲ್ಲ ಕಚಡ ಇತ್ಯಾದಿ ಏನೂ ಇರುವುದಿಲ್ಲ. ಮಕ್ಕಳಿಗೆ ಬಹಳ ಖುಷಿಯಾಗುತ್ತದೆ, ನಾವು ಬಹಳ ಶ್ರೇಷ್ಠ ದೇವತೆ ಆಗುತ್ತೇವೆ ಎಂದು. ಒಬ್ಬರೇ ತಂದೆ ನಮಗೆ ಓದಿಸುವವರಾಗಿದ್ದಾರೆ. ಅವರು ನಮ್ಮನ್ನು ಬಹಳ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ವಿದ್ಯಾಭ್ಯಾಸದಲ್ಲಿ ಯಾವಾಗಲೂ ಕ್ರಮಾನುಸಾರವಾದ ಪೊಸಿಷನ್ನವರು ಇರುತ್ತಾರೆ.
ಕೆಲವರು ಕಡಿಮೆ ಓದುತ್ತಾರೆ, ಕೆಲವರು ಜಾಸ್ತಿ ಓದುತ್ತಾರೆ. ಈಗ ಮಕ್ಕಳು ಪುರುಷಾರ್ಥ ಮಾಡುತ್ತಿದ್ದಾರೆ. ದೊಡ್ಡ ದೊಡ್ಡವರಿಗೆ ಗೊತ್ತಾಗಬೇಕೆಂದು ದೊಡ್ಡ ದೊಡ್ಡ ಸೇವಾ ಕೇಂದ್ರವನ್ನು ತೆರೆಯುತ್ತಿದ್ದಾರೆ. ಭಾರತದ ಪ್ರಾಚೀನ ರಾಜಯೋಗದ ಗಾಯನವಿದೆ. ವಿಶೇಷವಾಗಿ ರಾಜಯೋಗವನ್ನು ಕಲಿಯುವ ಉತ್ಸುಕತೆ ವಿದೇಶದವರಿಗೂ ಸಹ ಇರುತ್ತದೆ. ಭಾರತವಾಸಿಯಂತೂ ತಮೋಪ್ರಧಾನ ಬುದ್ಧಿಯಾಗಿದ್ದಾರೆ. ಅವರು ಎಷ್ಟೇ ಆದರೂ ತಮೋಬುದ್ಧಿ ಆಗಿರುವುದರಿಂದ ಭಾರತದ ಪ್ರಾಚೀನ ರಾಜಯೋಗ ಕಲಿಯಬೇಕೆಂಬ ಆಸಕ್ತಿ ಇರುತ್ತದೆ. ಭಾರತದ ಪ್ರಾಚೀನ ರಾಜಯೋಗ ಪ್ರಸಿದ್ಧ ಆಗಿದೆ. ಆದ್ದರಿಂದಲೇ ಭಾರತ ಸ್ವರ್ಗ ಆಗಿತ್ತು. ಪೂರ್ಣ ಚೆನ್ನಾಗಿ ತಿಳಿಯುವುದಕ್ಕೆ ಬಹಳ ಕಡಿಮೆ ಮಂದಿ ಬರುತ್ತಾರೆ. ಸ್ವರ್ಗ ಹೆವೆನ್ ಗತಿಸಿ ಹೋಗಿದೆ. ಪುನಃ ಅದು ಖಂಡಿತ ತಯಾರಾಗುತ್ತದೆ. ಸ್ವರ್ಗ ಅಥವಾ ಪ್ಯಾರಡೈಸ್ ಎಲ್ಲದಕ್ಕಿಂತಲೂ ವಂಡರ್ ಆಫ್ ವರ್ಲ್ಡ್ ಆಗಿದೆ. ಸ್ವರ್ಗದ ಹೆಸರು ಎಷ್ಟೊಂದು ಪ್ರಸಿದ್ಧ ಆಗಿದೆ. ಸ್ವರ್ಗ ಹಾಗೂ ನರಕ, ಶಿವಾಲಯ ಮತ್ತು ವೇಶ್ಯಾಲಯ. ಮಕ್ಕಳಿಗೆ ಈಗ ಕ್ರಮಾನುಸಾರವಾಗಿ ನೆನಪಿದೆ, ನಾವೀಗ ಶಿವಾಲಯಕ್ಕೆ ಹೋಗಬೇಕು ಎಂದು. ಅಲ್ಲಿಗೆ ಹೋಗಲು ಶಿವಬಾಬಾರವರನ್ನು ನೆನಪು ಮಾಡಬೇಕು. ಎಲ್ಲರನ್ನೂ ಕರೆದುಕೊಂಡು ಹೋಗುವಂಥವರು ಅವರೇ ಮಾರ್ಗದರ್ಶಿಯಾಗಿದ್ದಾರೆ. ಭಕ್ತಿಗೆ ರಾತ್ರಿ ಎನ್ನುತ್ತಾರೆ, ಜ್ಞಾನಕ್ಕೆ ಹಗಲು ಎನ್ನುತ್ತಾರೆ. ಇದು ಅಪರಿಮಿತದ ವಿಚಾರ ಆಗಿದೆ. ಹೊಸ ವಸ್ತು ಹಾಗೂ ಹಳೆಯ ವಸ್ತುವಿನಲ್ಲಿ ಬಹಳ ಅಂತರ ಇರುತ್ತದೆ. ಇಷ್ಟೊಂದು ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯೆ, ಶ್ರೇಷ್ಠಾತಿ ಶ್ರೇಷ್ಠ ಕಟ್ಟಡದಲ್ಲಿ ನಾವು ಓದುತ್ತೇವೆಂದರೆ ಗಣ್ಯ ವ್ಯಕ್ತಿಗಳು ಬರುತ್ತಾರೆಂದು ಮಕ್ಕಳಿಗೆ ಈಗ ಮನಸ್ಸಾಗುತ್ತದೆ. ಒಬ್ಬೊಬ್ಬರಿಗೂ ಕುಳಿತು ತಿಳಿಸಬೇಕಾಗುತ್ತದೆ. ವಾಸ್ತವದಲ್ಲಿ ವಿದ್ಯಾಭ್ಯಾಸ ಅಥವಾ ಶಿಕ್ಷಣಕ್ಕಾಗಿ ಏಕಾಂತದ ಸ್ಥಾನ ಇರುತ್ತದೆ. ಬ್ರಹ್ಮಜ್ಞಾನಿಗಳದ್ದು ಸಹ ಆಶ್ರಮ ನಗರದಿಂದ ದೂರ ದೂರ ಇರುತ್ತದೆ ಹಾಗೂ ಕೆಳಗಡೆನೆ ಇರುತ್ತಾರೆ. ಅಷ್ಟು ಮೇಲಿನ ಅಂತಸ್ತಿನಲ್ಲಿ ಇರುವುದಿಲ್ಲ. ಈಗಂತೂ ತಮೋಪ್ರಧಾನ ಆಗಿರುವುದರಿಂದ ನಗರಗಳಿಗೆ ನುಸುಳಿ ಬಂದಿದ್ದಾರೆ. ಆ ತಾಕತ್ತು ಸಮಾಪ್ತಿಯಾಗಿದೆ. ಈ ಸಮಯ ಎಲ್ಲರ ಬ್ಯಾಟರಿ ಖಾಲಿಯಾಗಿದೆ. ಈಗ ಬ್ಯಾಟರಿಯನ್ನು ಹೇಗೆ ತುಂಬಿಸಿಕೊಳ್ಳುವುದು? ಇದನ್ನು ತಂದೆಯ ಹೊರತು ಯಾರೊಬ್ಬರು ಬ್ಯಾಟರಿಯನ್ನು ಚಾರ್ಜ್ ಮಾಡಲು ಸಾಧ್ಯವಿಲ್ಲ. ಬ್ಯಾಟರಿ ಚಾರ್ಜ್ ಮಾಡುವುದರಿಂದಲೇ ಮಕ್ಕಳಿಗೆ ತಾಕತ್ತು ಬರುತ್ತದೆ. ಅದಕ್ಕಾಗಿ ಮುಖ್ಯವಾಗಿ ನೆನಪಿದೆ. ಅದರಲ್ಲಿಯೇ ಮಾಯೆಯ ವಿಘ್ನ ಬೀಳುತ್ತದೆ. ಕೆಲವರಂತೂ ಸರ್ಜನ್ನ ಎದುರಿಗೆ ಸತ್ಯವನ್ನು ಹೇಳುತ್ತಾರೆ, ಕೆಲವರು ಬಚ್ಚಿಟ್ಟುಕೊಳ್ಳುತ್ತಾರೆ. ಅಂತರಾಳದಲ್ಲಿ ಯಾವ ನಿಶ್ಶಕ್ತತೆಗಳಿದೆ ಅದನ್ನಂತೂ ತಂದೆಗೆ ತಿಳಿಸಬೇಕಾಗುತ್ತದೆ. ಈ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೇವೆ ಅದನ್ನು ಅವಿನಾಶಿ ಸರ್ಜನ್ನ ಎದುರಿಗೆ ವರ್ಣನೆ ಮಾಡಬೇಕು. ಇಲ್ಲದೆ ಹೋದರೆ ಅದು ಮನಸ್ಸನ್ನು ಒಳಗಡೆ ತಿನ್ನುತ್ತಿರುತ್ತದೆ. ತಿಳಿಸುವುದರಿಂದ ನಂತರ ಮನಸ್ಸು ತಿನ್ನುವುದಿಲ್ಲ. ಇದು ಸಹ ನಷ್ಟದಾಯಕ ಆಗಿದೆ ಎಂಬುದನ್ನು ಅಂತರಾಳದಲ್ಲಿ ಇಟ್ಟುಕೊಳ್ಳಬೇಕು. ಯಾರು ಸತ್ಯ ಮಕ್ಕಳಾಗಿದ್ದಾರೆ ಅವರು ಎಲ್ಲವನ್ನೂ ತಂದೆಗೆ ತಿಳಿಸಿಬಿಡುತ್ತಾರೆ. ಈ ಜನ್ಮದಲ್ಲಿ ಈ ಪಾಪ ಮಾಡಿದ್ದೇನೆ ಎಂದು ದಿನ ಪ್ರತಿದಿನ ತಂದೆ ಒತ್ತು ನೀಡುತ್ತಿರುತ್ತಾರೆ. ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ. ತಮೋಪ್ರಧಾನರಿಂದ ಪಾಪ ಅಂತೂ ಖಂಡಿತ ಆಗುತ್ತಿರುತ್ತದೆ ತಾನೇ. ತಂದೆ ಹೇಳುತ್ತಾರೆ, ನಾನು ಬಹಳ ಜನ್ಮಗಳ ಅಂತ್ಯದಲ್ಲಿ ಯಾರು ನಂಬರ್ 1 ಪತಿತ ಆಗಿದ್ದಾರೆ ಅವರಲ್ಲಿಯೇ ಪ್ರವೇಶ ಮಾಡುತ್ತೇನೆ. ಏಕೆಂದರೆ ಅವರೇ ಪುನಃ ನಂಬರ್ 1ನಲ್ಲಿ ಹೋಗಬೇಕು. ಬಹಳ ಶ್ರಮ ಪಡಬೇಕಾಗುತ್ತದೆ. ಈ ಜನ್ಮದಲ್ಲಿ ಪಾಪ ಮಾಡಿರುವುದಂತೂ ಇದೆ ತಾನೇ. ಕೆಲವರಿಗಂತೂ ಗೊತ್ತೇ ಇರುವುದಿಲ್ಲ ನಾವು ಇದೇನು ಮಾಡುತ್ತಿದ್ದೇವೆ ಎಂದು. ಸತ್ಯವನ್ನು ತಿಳಿಸುವುದಿಲ್ಲ. ಕೆಲವರು ಸತ್ಯವನ್ನು ಹೇಳಿಬಿಡುತ್ತಾರೆ. ತಂದೆ ತಿಳಿಸಿದ್ದಾರೆ, ಮಕ್ಕಳೇ, ಯಾವಾಗ ಕರ್ಮಾತೀತ ಸ್ಥಿತಿಯಾಗುತ್ತದೆ ಆಗ ನಿಮ್ಮ ಕರ್ಮೇಂದ್ರಿಯ ಶಾಂತ ಆಗುತ್ತದೆ. ಉದಾಹರಣೆಗೆ ಮನುಷ್ಯ ವೃದ್ಧರಾದಾಗ ಕರ್ಮೇಂದ್ರಿಯಗಳು ತಾನಾಗಿಯೇ ಶಾಂತವಾಗುತ್ತದೆ. ಇದರಲ್ಲಂತೂ ಬಾಲ್ಯತನದಲ್ಲಿಯೇ ಎಲ್ಲ ಶಾಂತ ಆಗಬೇಕು. ಯೋಗ ಬಲದಲ್ಲಿ ಚೆನ್ನಾಗಿ ಇದ್ದಾಗ ಈ ಎಲ್ಲ ವಿಚಾರಗಳ ಎಂಡಾಗುತ್ತದೆ. ಅಲ್ಲಿ ಯಾವುದೇ ಕೊಳಕು, ಕಾಯಿಲೆ, ಕಸ ಇತ್ಯಾದಿ ಏನೂ ಇರುವುದಿಲ್ಲ. ಮನುಷ್ಯರು ಬಹಳ ಸ್ವಚ್ಛ ಶುದ್ಧವಾಗಿರುತ್ತಾರೆ.
ಅಲ್ಲಿ ಇರುವುದೇ ರಾಮರಾಜ್ಯ. ಇಲ್ಲಿ ರಾವಣ ರಾಜ್ಯ ಇದೆ. ಅಂದ ಮೇಲೆ ಅನೇಕ ಪ್ರಕಾರದ ಕೊಳಕಿನ ಕಾಯಿಲೆಗಳು ಇತ್ಯಾದಿ ಇದೆ. ಸತ್ಯುಗದಲ್ಲಿ ಇದೇನೂ ಇರುವುದಿಲ್ಲ. ಮಾತೊಂದನ್ನು ಕೇಳಬೇಡಿ. ಹೆಸರೇ ಎಷ್ಟೊಂದು ಫಸ್ಟ್ ಕ್ಲಾಸ್ ಆಗಿದೆ. ಸ್ವರ್ಗ ಹೊಸ ಜಗತ್ತು ಎಂದು ಬಹಳ ಸ್ವಚ್ಛವಾಗಿರುತ್ತದೆ. ತಂದೆ ತಿಳಿಸುತ್ತಾರೆ, ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ನೀವು ಈ ಎಲ್ಲ ವಿಚಾರಗಳನ್ನು ಕೇಳುತ್ತೀರಿ. ನಿನ್ನೆ ಕೇಳುತ್ತಿರಲಿಲ್ಲ. ನಿನ್ನೆ ಮೃತ್ಯುಲೋಕದಲ್ಲಿದ್ದೆವು. ಈಗ ಸಂಗಮ ಯುಗಕ್ಕೆ ಬರುವುದರಿಂದ ಅಮರಲೋಕಕ್ಕೆ ಹೋಗುವ ಪುರುಷಾರ್ಥ ನೀವು ಮಾಡುತ್ತಿದ್ದೀರಿ ಎಂಬ ನಿಶ್ಚಯ ಆಗುತ್ತದೆ. ಓದಿಸುವವರು ಸಹ ಈಗ ಸಿಕ್ಕಿದ್ದಾರೆ. ಚೆನ್ನಾಗಿ ಯಾರು ಓದುತ್ತಾರೆ, ಹಣ ಇತ್ಯಾದಿಯನ್ನು ಸಹ ಚೆನ್ನಾಗಿ ಸಂಪಾದಿಸುತ್ತಾರೆ. ವಿದ್ಯಾಭ್ಯಾಸದ್ದೇ ಬಲಿಹಾರಿ ಎನ್ನಬೇಕು. ಇದು ಸಹ ಅದೇ ರೀತಿಯಾಗಿದೆ. ಈ ವಿದ್ಯೆಯಿಂದ ನೀವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಈಗ ನೀವು ಬೆಳಕಿನಲ್ಲಿ ಇದ್ದೀರಿ. ಇದು ನೀವು ಮಕ್ಕಳ ಹೊರತಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ. ನೀವು ಸಹ ನಂತರ ಪದೇ ಪದೇ ಮರೆತು ಹೋಗುತ್ತೀರಿ. ಹಳೆಯ ಜಗತ್ತಿಗೆ ಹೊರಟು ಹೋಗುತ್ತೀರಿ. ಮರೆಯುವುದು ಅಂದರೆ ಹಳೆಯ ಜಗತ್ತಿಗೆ ಹೊರಟು ಹೋಗುವುದು. ಈಗ ನೀವು ಸಂಗಮಯುಗಿ ಬ್ರಾಹ್ಮಣರಿಗೆ ಗೊತ್ತಾಗಿದೆ ನಾವು ಕಲಿಯುಗದಲ್ಲಿ ಇಲ್ಲ ಎಂದು. ಇದನ್ನು ಸದಾ ನೆನಪಿಟ್ಟುಕೊಳ್ಳಿ. ನಾವು ಹೊಸ ವಿಶ್ವದ ಮಾಲೀಕ ಆಗುತ್ತಿದ್ದೇವೆ. ಹೊಸ ಜಗತ್ತಿಗೆ ಹೋಗಲೆಂದೇ ತಂದೆ ನಮಗೆ ಓದಿಸುತ್ತಾರೆ. ಇದು ಶುದ್ಧ ಅಹಂಕಾರ ಆಗಿದೆ. ಅದು ಅಶುದ್ಧ ಅಹಂಕಾರ ಆಗಿದೆ. ನೀವು ಮಕ್ಕಳಿಗಂತೂ ಎಂದಿಗೂ ಅಶುದ್ಧ ಆಲೋಚನೆ ಸಹ ಬರಬಾರದು. ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಕಡೆಗೆ ಅಂತ್ಯದಲ್ಲಿ ಫಲಿತಾಂಶ ಹೊರಬರುತ್ತದೆ. ತಂದೆ ತಿಳಿಸುತ್ತಾರೆ, ಈ ಸಮಯದವರೆಗೂ ಎಲ್ಲರೂ ಪುರುಷಾರ್ಥಿಯಾಗಿದ್ದಾರೆ. ಪರೀಕ್ಷೆ ಯಾವಾಗ ನಡೆಯುತ್ತದೆ ಆಗ ಕ್ರಮಾನುಸಾರವಾಗಿ ಉತ್ತೀರ್ಣರಾಗಿ ನಂತರ ವರ್ಗಾವಣೆ ಆಗುತ್ತಾರೆ. ನಿಮ್ಮದು ಅಪರಿಮಿತದ ವಿದ್ಯೆಯಾಗಿದೆ. ಇದನ್ನು ಕೇವಲ ನೀವೇ ತಿಳಿದಿದ್ದೀರಿ. ನೀವು ಎಷ್ಟೊಂದು ತಿಳಿಸುತ್ತೀರಿ. ವಿಶ್ವಪಿತ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಹೊಸ ಹೊಸಬರು ಬರುತ್ತಿರುತ್ತಾರೆ. ಭಲೆ ದೂರದಲ್ಲಿರುತ್ತಾರೆ. ಎಷ್ಟೇ ಆದರೂ ಕೇಳುತ್ತಾ ಕೇಳುತ್ತಾ ಅಂತಹ ಬಾಬನ ಸನ್ಮುಖಕ್ಕೆ ಹೋಗಬೇಕೆಂಬ ನಿಶ್ಚಯ ಬುದ್ಧಿಯಾಗುತ್ತದೆ. ಯಾವ ತಂದೆ ಮಕ್ಕಳಿಗೆ ಓದಿಸಿದ್ದಾರೆ ಅಂತಹ ತಂದೆಯೊಂದಿಗೆ ಸನ್ಮುಖ ಅಂತೂ ಖಂಡಿತ ಮಿಲನ ಮಾಡಬೇಕು. ತಿಳಿದುಕೊಂಡೇ ಇಲ್ಲಿಗೆ ಬರುತ್ತಾರೆ. ಕೆಲವರು ತಿಳಿದುಕೊಳ್ಳದೆ ಹೋದರೂ ಸಹ ಇಲ್ಲಿಗೆ ಬರುವುದರಿಂದ ಅರ್ಥ ಮಾಡಿಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ಮನಸ್ಸಿನಲ್ಲಿ ಯಾವುದೇ ವಿಚಾರ ಇದ್ದರೆ ತಿಳುವಳಿಕೆಗೆ ಬರದೆ ಹೋದರೆ ಬಲೆ ಕೇಳಿ. ತಂದೆ ಅಂತೂ ಅಯಸ್ಕಾಂತ ಅಲ್ಲವೇ? ಯಾರ ಅದೃಷ್ಟದಲ್ಲಿದೆ ಅವರು ಚೆನ್ನಾಗಿ ಹಿಡಿದುಕೊಳ್ಳಲು ಸಾಧ್ಯವಿದೆ. ಅದೃಷ್ಟದಲ್ಲಿಲ್ಲವೆಂದರೆ ನಂತರ ಸಮಾಪ್ತಿ. ಕೇಳಿನೂ ಕೇಳದಂತೆ ಮಾಡಿಬಿಡುತ್ತಾರೆ. ಇಲ್ಲಿ ಯಾರು ಕುಳಿತು ಓದಿಸುತ್ತಾರೆ? ಭಗವಂತ. ಅವರ ಹೆಸರು ಶಿವ ಎಂದಾಗಿದೆ. ಶಿವಬಾಬರವರೇ ನಮಗೆ ಸ್ವರ್ಗದ ಚಕ್ರಾಧಿಪತ್ಯ ಕೊಡುತ್ತಾರೆ. ನಂತರ ಯಾವ ವಿದ್ಯೆ ಉತ್ತಮ? ನಮಗೆ ಶಿವಬಾಬಾ ಓದಿಸುತ್ತಾರೆಂದು ನೀವು ಹೇಳುತ್ತೀರಿ. ಇದರಿಂದ 21 ಜನ್ಮಗಳ ಚಕ್ರಾಧಿಪತ್ಯ ಸಿಗುತ್ತದೆ. ಹೀಗೆಲ್ಲ ತಿಳಿಸುತ್ತಾ ತಿಳಿಸುತ್ತಾ ಕರೆದೊಯ್ಯುತ್ತಾರೆ. ಕೆಲವರಂತೂ ಪೂರ್ಣ ತಿಳಿಯದ ಕಾರಣ ಅಷ್ಟೊಂದು ಸರ್ವಿಸ್ ಮಾಡಲು ಸಾಧ್ಯವಿಲ್ಲ. ಬಂಧನಗಳ ಸಂಕೋಲೆಗಳಲ್ಲಿ ನೇತಾಕಿಕೊಂಡಿರುತ್ತಾರೆ. ಪ್ರಾರಂಭದಲ್ಲಂತೂ ನೀವು ಹೇಗೆ ತನ್ನನ್ನು ಸಂಕೋಲೆಗಳಿಂದ ಬಿಡಿಸಿಕೊಂಡು ಬಂದಿರಿ? ಒಂದು ರೀತಿ ಮಸ್ತಾನರಾಗಿರುತ್ತಾರೆ. ಇವರದ್ದು ಸಹ ಡ್ರಾಮಾದಲ್ಲಿ ಪಾತ್ರ ಇತ್ತು. ಯಾವುದರಿಂದ ಆಕರ್ಷಣೆ ಆಯಿತು? ಡ್ರಾಮಾದಲ್ಲಿ ಬಟ್ಟಿ ಆಗಬೇಕಿತ್ತು. ಬದುಕಿದ್ದು ಸತ್ತ ನಂತರ ಮಾಯೆಯ ಕಡೆ ಕೆಲವರು ಹೊರಟು ಹೋಗುತ್ತಾರೆ. ಯುದ್ಧ ಅಂತೂ ನಡೆಯುತ್ತಿರುತ್ತದಲ್ಲವೇ? ಇವರು ಬಹಳ ಧೈರ್ಯವನ್ನು ತೋರಿಸಿದ್ದಾರೆಂದು ಮಾಯೆ ನೋಡುತ್ತದೆ. ಪರಿಪಕ್ವ ಆಗಿದ್ದಾರೋ ಅಥವಾ ಇಲ್ಲವೋ ಎಂದು ಈಗ ನಾನು ಸಹ ಕುಟ್ಟಿ ನೋಡುತ್ತೇನೆ. ಮಕ್ಕಳದ್ದು ಎಷ್ಟೊಂದು ಸಂಭಾಲನೆ ಆಗುತ್ತಿತ್ತು. ಎಲ್ಲವನ್ನೂ ಕಲಿಸಲಾಗುತ್ತಿತ್ತು. ನೀವು ಮಕ್ಕಳು ಆಲ್ಬಮ್ಸ್ ಇತ್ಯಾದಿಯನ್ನು ನೋಡುತ್ತೀರಿ. ಆದರೆ ಕೇವಲ ಚಿತ್ರ ನೋಡುವುದರಿಂದಲೂ ಅರ್ಥ ಆಗುವುದಕ್ಕೆ ಸಾಧ್ಯವಿಲ್ಲ.
ಏನೇನು ನಡೆಯುತ್ತಿತ್ತು ಎಂದು ಯಾರಾದರೂ ಕುಳಿತು ತಿಳಿಸಬೇಕು. ಬಟ್ಟಿಯಲ್ಲಿ ಹೇಗೆ ಇರುತ್ತಿದ್ದರು, ನಂತರ ಕೆಲವರು ಹೇಗೆ ಹೊರಟು ಹೋದರು. ಉದಾಹರಣೆಗೆ, ನೋಟನ್ನು ಮುದ್ರಿಸಿದಾಗ ಕೆಲವೊಂದು ಹಾಳಾಗಿ ಹೋಗುತ್ತದೆ. ಇದು ಸಹ ಈಶ್ವರೀಯ ಮಿಷನರಿಯಾಗಿದೆ. ಈಶ್ವರ ಕುಳಿತು ಸತ್ಯ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಈ ವಿಚಾರ ಯಾರೊಬ್ಬರಿಗೂ ಗೊತ್ತಿಲ್ಲ. ತಂದೆಯನ್ನು ಕರೆಯುತ್ತಾರೆ, ಆದರೆ ಒಂದು ರೀತಿ ಕಾದ ಹೆಂಚಿನಂತೆ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಇದು ಹೇಗೆ ಸಾಧ್ಯ ಎಂದು ಕೇಳುತ್ತಾರೆ. ಮಾಯಾರಾವಣ ಒಂದೇ ಬಾರಿ ಆ ರೀತಿ ಮಾಡಿಬಿಡುತ್ತಾನೆ. ಶಿವಬಾಬನ ಪೂಜೆಯನ್ನು ಮಾಡುತ್ತಾರೆ, ನಂತರ ಸರ್ವವ್ಯಾಪಿ ಎಂದು ಬಿಡುತ್ತಾರೆ. ಶಿವಬಾಬಾ ಎನ್ನುತ್ತೀರಿ, ಅನಂತರ ಸರ್ವವ್ಯಾಪಿ ಹೇಗೆ ಆಗಿರಲು ಸಾಧ್ಯ? ಪೂಜೆ ಮಾಡುತ್ತಾರೆ, ಲಿಂಗವನ್ನು ಶಿವ ಎನ್ನುತ್ತಾರೆ. ಇವರಲ್ಲಿ ಶಿವನಿದ್ದಾರೆ ಎಂದೇನೂ ಹೇಳುವುದಿಲ್ಲ. ಭಗವಂತನಿಗೆ ಈಗ ಕಲ್ಲು ಮಣ್ಣಿನಲ್ಲಿ ಎಂದು ಹೇಳಿದಿರಿ ಅಂದ ಮೇಲೆ ಎಲ್ಲರೂ ಭಗವಂತನೇ ಭಗವಂತ ಆಗಿದ್ದಾರೇನೋ? ಭಗವಂತ ಅನ್ಲಿಮಿಟೆಡ್ ಅಂತೂ ಆಗಿರುವುದಿಲ್ಲ ತಾನೇ? ಅಂದ ಮೇಲೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಕಲ್ಪದ ಮೊದಲು ಸಹ ಇದೇ ರೀತಿ ತಿಳಿಸಿಕೊಡಲಾಗಿತ್ತು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಎಂತಹ ಮಧುರ ವಾತಾವರಣವನ್ನು ಮಾಡಿಕೊಳ್ಳಬೇಕೆಂದರೆ ಅದರಲ್ಲಿ ಯಾರೊಬ್ಬರು ಬೇಸರ ಆಗದಿರಲಿ. ತಂದೆ ಸಮಾನ ವಿಧೇಹಿಯಾಗುವ ಪುರುಷಾರ್ಥ ಮಾಡಬೇಕು. ನೆನಪಿನ ಬಲದಿಂದ ತನ್ನ ಸ್ವಭಾವವನ್ನು ಮಧುರ ಹಾಗೂ ಕರ್ಮೇಂದ್ರಿಯಗಳನ್ನು ಶಾಂತ ಮಾಡಿಕೊಳ್ಳಬೇಕು. 2. ಸದಾ ಇದೇ ನಶೆಯಲ್ಲಿರಬೇಕು. ನಾವೀಗ ಸಂಗಮಯುಗಿ ಆಗಿದ್ದೇವೆ, ಕಲಿಯುಗಿ ಅಲ್ಲ. ತಂದೆ ನಮ್ಮನ್ನು ಹೊಸ ವಿಶ್ವದ ಮಾಲೀಕ ಮಾಡಲು ಓದಿಸುತ್ತಿದ್ದಾರೆ. ಅಶುದ್ಧ ಆಲೋಚನೆಯನ್ನು ಸಮಾಪ್ತಿ ಮಾಡಿಬಿಡಬೇಕು. ವರದಾನ: ಅಕಾಲ ಸಿಂಹಾಸನ ಹಾಗೂ ಹೃದಯ ಸಿಂಹಾಸನದ ಮೇಲೆ ಕುಳಿತು ಸದಾ ಶ್ರೇಷ್ಠ ಕರ್ಮ ಮಾಡುವಂತಹ ಕರ್ಮಯೋಗಿಯಾಗಿರಿ. ಅಕಾಲ ಸಿಂಹಾಸನ ಹಾಗೂ ಹೃದಯ ಸಿಂಹಾಸನದ ಮೇಲೆ ಕುಳಿತು ಸದಾ ಶ್ರೇಷ್ಠ ಕರ್ಮ ಮಾಡುವಂತಹ ಕರ್ಮಯೋಗಿಯಾಗಿರಿ. ಈ ಸಮಯದಲ್ಲಿ ತಾವೆಲ್ಲ ಮಕ್ಕಳಿಗೆ 2 ಸಿಂಹಾಸನ ಸಿಗುತ್ತದೆ. ಒಂದು ಅಕಾಲ ಸಿಂಹಾಸನ, ಮತ್ತೊಂದು ಹೃದಯ ಸಿಂಹಾಸನ. ಆದರೆ ಯಾರ ರಾಜ್ಯವಿರುತ್ತದೆ ಅವರೇ ಸಿಂಹಾಸನದಲ್ಲಿ ಕೂರುತ್ತಾರೆ. ಅಕಾಲ ಸಿಂಹಾಸನಾಧೀಶರಾದಾಗ ಸ್ವರಾಜ್ಯ ಅಧಿಕಾರಿಯಾಗಿದ್ದಾರೆ ಹಾಗೂ ತಂದೆಯ ಹೃದಯ ಸಿಂಹಾಸನಾಧೀಶರಾದಾಗ ತಂದೆಯ ಆಸ್ತಿಯ ಅಧಿಕಾರಿಯಾಗಿದ್ದಾರೆ. ಅದರಲ್ಲಿ ರಾಜ್ಯ ಭಾಗ್ಯ ಎಲ್ಲವೂ ಬಂದು ಬಿಡುತ್ತದೆ. ಕರ್ಮಯೋಗಿ ಅಂದರೆ 2 ಸಿಂಹಾಸನಾಧೀಶರು. ಆ ರೀತಿ ಸಿಂಹಾಸನಾಧೀಶ ಆತ್ಮನ ಪ್ರತಿ ಕರ್ಮ ಶ್ರೇಷ್ಠವಾಗಿರುತ್ತದೆ, ಏಕೆಂದರೆ ಎಲ್ಲ ಕರ್ಮೇಂದ್ರಿಯಗಳು ಲಾ ಆ್ಯಂಡ್ ಆರ್ಡರ್ನಲ್ಲಿರುತ್ತದೆ. ಸ್ಲೋಗನ್: ಯಾರು ಸದಾ ಸ್ವಮಾನದ ಸೀಟ್ನಲ್ಲಿ ಸೆಟ್ ಆಗಿರುತ್ತಾರೆ ಅವರೇ ಗುಣವಂತ ಹಾಗೂ ಮಹಾನ್ರಾಗಿದ್ದಾರೆ. ಯಾರು ಸದಾ ಸ್ವಮಾನದ ಸೀಟ್ನಲ್ಲಿ ಸೆಟ್ ಆಗಿರುತ್ತಾರೆ ಅವರೇ ಗುಣವಂತ ಹಾಗೂ ಮಹಾನ್ರಾಗಿದ್ದಾರೆ. ಓಂ ಶಾಂತಿ.